ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಮುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದಿದ್ದು ನಾನು 5:30ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ಏನು ಬೇಕು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊಂಡು ಆಮೇಲೆ ಮತ್ತೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ತಿಂಡಿ ರೆಡಿ ಮಾಡಿಬಿಟ್ಟು ಆಮೇಲೆ ರೆಡಿ ಆಗ್ತಾಯಿದ್ದೆ. ರೆಡಿ ಆಗಬೇಕಾದ್ರೆ ಇನ್ನೊಂದು ನೆನಪಾಗಿದೆ ಈ ಸೀರೆ ಬಂದು 22 ಇಯರ್ಸ್ ಓಲ್ಡ್ ಅಂತೆ. ಅಮ್ಮ ಹೇಳಿದ್ರು ನನಗೆ. ನಾನು ಇನ್ನೂ ಕಡಿಮೆ ಇಯರ್ಸ್ ಅಂದರೆ 15-16 ಇಯರ್ಸ್ ಬ್ಯಾಕ್ದು ಅಂತ ಅಂದ್ಕೊಂಡೆ, ಬಟ್ ಇದು 22 ಇಯರ್ಸ್ ಓಲ್ಡ್ ಸ್ಯಾರಿ ಅಂತ ಹೇಳಿದ್ರು. ಇದ್ರ ಬ್ಲೌಸು ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಕ್ರಾಪ್ ಟಾಪ್ನ ಮ್ಯಾಚ್ ಮಾಡಿ ವೇರ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೌ ಮೈ ಮಾರ್ನಿಂಗ್ ಸ್ಟಾರ್ಟೆಡ್ ಅಂತಲೇ ಹೇಳ್ಬೋದು. ತಿಂಡಿಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ, ಬೇಗನೆ ಎದ್ದಿದ್ದೆ ಅಂತ ಅಂದ್ಬಿಟ್ಟು. ಆಮೇಲೆ ಯೂಶ್ವಲಿ ನಾನು ಆಟೋದಲ್ಲಿ ಹೋಗಿ ಆಟೋಯಿಂದ ಆಮೇಲೆ ಸ್ವಲ್ಪ ಒಂದು 500 ಮೀಟರ್ಸ್ ವಾಕ್ ಮಾಡಬೇಕಾಗುತ್ತೆ ಸ್ಕೂಲಿಗೆ ಹೋಗ್ಬೇಕಂತಂದರೆ. ಯೂಶ್ವಲಿ ನಾನು ಹೋಗಬೇಕಾದ್ರೆ ಆಟೋದಲ್ಲಿ ಹೋಗ್ತೀನಿ, ಲೈಕ್ ಅಲ್ಲಿವರೆಗೂ ಹೆಂಗಿದ್ರು 500 ಮೀಟರ್ಸ್ ನಡಿಲೇಬೇಕು. ಆ್ಯಂಡ್ ವಾಪಸ್ ಬರಬೇಕಾದ್ರೂ ಅದೇ ರೀತಿ ಮಧ್ಯಾಹ್ನಕ್ಕೂ ಸೇಮ್ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಊಟ ಮಾಡಾದ್ಮೇಲೆ ಹಾಗೆ ಕೊಲೀಗ್ಸ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಮನೇಲಿ ಏನು ಮಾಡಿದ್ದಾರೆ ಮತ್ತು ಕ್ಲಾಸ್ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ವಾಪಸ್ಸು ಈವ್ನಿಂಗು ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಚಪಾತಿ ಮಾಡಿಕೊಂಡು ಊಟಕ್ಕೆ ಅಂತ ಹೇಳಿ, ಅಂದರೆ ಚಪಾತಿ ಹಿಟ್ಟು ಸ್ವಲ್ಪ ಜಾಸ್ತಿ ಕಲಿಸಿದ್ರಿಂದ ಉಳ್ಕೊಂಡಿತ್ತು. ಸೊ ಹಾಗಾಗಿ ಚಪಾತಿ ಮತ್ತೆ ಮಾಡೋ ಹಂಗಾಯಿತು. ನನಗೆ ಚಪಾತಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನಕ್ಕೆ ಅಂತ ಅಂದರೆ ನಾನು 3 ಲೇಯರ್ಸಲ್ಲಿ ಮಾಡ್ತೀನಿ. ಅಂದರೆ ಅದ್ರದ್ದು ಲೇಯರ್ಸ್ 3 ಇರುತ್ತೆ ಚಪಾತಿದು. ಕೆಲವರು ಒಂದೇ ಸತಿ ಒತ್ಬಿಟ್ಟು ಒಲೆ ಮೇಲೆ ಹಾಕ್ತಾರೆ, ಬಟ್ ದಿಸ್ ಈಸ್ ಆಲ್ಸೋ ಅನದರ್ ಮೆಥಡ್. ಆ್ಯಂಡ್ ಇದು ಲಾಂಗ್ ಟೈಮಾಗಿ ಸಾಫ್ಟಾಗಿರಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಯು ಕ್ಯಾನ್ ಟ್ರೈ ದಿಸ್ ಮೆಥಡ್ ಅಂತ ಹೇಳ್ಬೋದು. ಆಲ್ರೆಡಿ ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆ ವಿಡಿಯೋನ ಇಲ್ಲೇ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದೇರ್ ಹೇಳಬೇಕಂತ ಅಂದರೆ. ಆಮೇಲೆ ಕುತ್ಕೊಂಡು ಊಟ ಮಾಡಬೇಕಾದ್ರೆ ನನ್ನ ಮೂವಿ ಪ್ಲೇ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಅದಾದ್ಮೇಲೆ ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶಮುಗೌಡ ಯೂಟ್ಯೂಬ್ ಚಾನಲ್. ಬಾಯ್.